ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳು ಓದುತ್ತಿರುವವರು ಹಿತಕರ್ ಜೈನ್. ಮುಖ್ಯಾಂಶಗಳು: ತುಮರಿಯಲ್ಲಿ ಹಾಮಾಭಟ್ಟರ ನೆನಪಿನ ಹಬ್ಬ ಮತ್ತು ಶಾಂತವೇರಿ ಗೋಪಾಲಗೌಡರ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ. ಸಾಗರ ತಾಲೂಕು ಪೇಂಟಿಂಗ್ ಗುತ್ತಿಗೆದಾರರ ಮತ್ತು ಕಾರ್ಮಿಕರ ಟ್ರಸ್ಟ್ ಉದ್ಘಾಟನೆ. ಕಾರ್ಗಲ್ ಪೊಲೀಸ್ ಠಾಣೆಗೆ ಶಾಸಕರ ಅನುದಾನದಲ್ಲಿ ನೂತನ ಜೀಪ್ ವಿತರಿಸಿದ ಬೇಳೂರು. ಸಾಗರ ಗಾಂಧಿ ಮೈದಾನದಲ್ಲಿ ಯಕ್ಷಗಾನ ಪ್ರದರ್ಶನ. ಹಿರಿಯ ಶ್ರೇಷ್ಠ ಕಲಾವಿದರಿಗೆ ಸನ್ಮಾನ ಸಮಾರಂಭ. ಸುವಿಧಾ ಸಹಕಾರಿಯ ವಾರ್ಷಿಕ ಮಹಾಸಭೆ. ನೂತನ ಶಾಖೆಗಳ ತೆರೆಯಲು ಸಭೆಯಲ್ಲಿ ನಿರ್ಣಯ. ವಾರ್ತೆಗಳು ಮುಂದುವರಿಯುತ್ತೆ, ನೀವು ನೋಡ್ತಾ ಇರಿ. ಸಮಾಜವಾದಿ ನೆಲದಲ್ಲಿ ಗೇಣಿದಾರರ ಪರವಾದ ಕಾಗೋಡು ಹೋರಾಟದ ಹಿನ್ನೆಲೆಯನ್ನು ಗೇಣಿದಾರರೇ ಮರೆತಿರುವುದು ವರ್ತಮಾನದ ದುರಂತ ಎಂದು ಹಿರಿಯ ಮುತ್ಸದ್ದಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ತೀವ್ರ ಬೇಸರ ವ್ಯಕ್ತಪಡಿಸಿದರು. ಅವರು ಸಾಗರ ತಾಲೂಕಿನ ತುಮರಿ ಶಾಂತವೇರಿ ಗೋಪಾಲಗೌಡ ರಂಗಮಂದಿರದಲ್ಲಿ ಶನಿವಾರ 3 ದಿನಗಳ ಕಾಲ ನಡೆಯುವ ಹಾಮಾಭಟ್ ನೆನಪಿನ ಹಬ್ಬ ಪ್ರಯುಕ್ತ ಶಾಂತವೇರಿ ಗೋಪಾಲಗೌಡರ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಆಧುನಿಕ ಸಮಾಜಕ್ಕೆ ಗೋಪಾಲಗೌಡರ ನೆನಪು ಮಾಡುವ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಗೇಣಿ ರೈತರು ಬರದೆ ಗೈರಾಗಿರುವುದು ಬೇಸರದ ಸಂಗತಿ ಎಂದ ಅವರು, ಹೋರಾಟ ನಡೆಯದೇ ಇದ್ದಿದ್ದರೆ ಗೇಣಿದಾರರ ಬದುಕು ಜೀತಕ್ಕಿಂತ ಕಡಿಮೆಯಾಗಿರುತ್ತಿತ್ತು ಎಂದು ನೊಂದು ನುಡಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯೆ ಶಕುಂತಲಾ ಶೆಟ್ಟಿ ಮಾತನಾಡಿ, ದೇಶವು ಖಾದಿ ಕಾಕಿಯನ್ನು ಗೌರವಿಸಿಕೊಂಡು ಬಂದಿದೆ. 100 ವರ್ಷ ಕಳೆದರೂ ಅವರ ಚಿಂತನೆಗಳು ಇಲ್ಲಿನ ಅಭಿವ್ಯಕ್ತಿ ಬಳಗದ ಮೂಲಕ ಸಮಾಜದಲ್ಲಿ ಬೇರೂರಿದೆ ಎಂದು ಗೋಪಾಲಗೌಡರ ವ್ಯಕ್ತಿತ್ವದ ಕುರಿತು ಬಣ್ಣಿಸಿದರು. ಸಾಹಿತ್ಯ ಅಕಾಡೆಮಿಯ ಇಂತಹ ವಿದ್ವತ್ ಸಭೆ ಆಯೋಜಿಸಿರುವುದು ಸಮಾಜಮುಖಿ ಚಿಂತನೆ ಕಾರ್ಯ. ಇಂತಹ ಕಾರ್ಯಕ್ರಮದ ಮೂಲಕ ತುಮರಿ ಗ್ರಾಮವನ್ನು ಇನ್ನಷ್ಟು ಜನಮುಖಿ ಚಿಂತನೆಯತ್ತ ತೆಗೆದುಕೊಂಡು ಹೋಗುತ್ತಿರುವುದು ಈ ಒಂದು ಪ್ರದೇಶದ ವೈಶಿಷ್ಟ್ಯವಾಗಿದೆ ಎಂದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ LN ಮುಕುಂದರಾಜ್ ಮಾತನಾಡಿ, ಭಾರತವು ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಈ ಕಾರ್ಯಕ್ರಮ ಪೂರಕವಾಗಿದೆ. ಕರ್ನಾಟಕದ ರಾಜಕೀಯ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಅಂತಿಮವಾಗಿ ಉಳಿದಿರುವುದು ಗೋಪಾಲಗೌಡರು ಮಾತ್ರ. ಸ್ವಂತಕ್ಕಾಗಿ ಏನು ಮಾಡದೆ ಸಮಾಜದ ಹಿತಕ್ಕಾಗಿ ಜೀವನ ನಡೆಸಿದವರು ಗೋಪಾಲಗೌಡರು. ಕನ್ನಡ ಸಂಸ್ಕೃತಿ ಲೋಕಕ್ಕೆ ಗೋಪಾಲಗೌಡರ ಕೊಡುಗೆ ಅಪಾರ. ಆಧುನಿಕ ಮತದಾರರ ತಪ್ಪಿನಿಂದ ರಾಜಕೀಯ ವ್ಯವಸ್ಥೆ ಹಾಳಾಗಿದೆ ಎಂದು ವಿಷಾದಿಸಿದರು. ಇಂದಿನ ದಿನಗಳಲ್ಲಿ ಶಿಕ್ಷಕರನ್ನು ಸಹ ಹಣ ತೆಗೆದುಕೊಂಡು ಆಯ್ಕೆ ಮಾಡುವ ವ್ಯವಸ್ಥೆ ನಿರ್ಮಾಣವಾಗಿರುವುದು ದುರಂತದ ಪರಮಾವಧಿಯ ಸಂಕೇತವಾಗಿದೆ ಎಂದರು. ಸಮಾಜವಾದಿ ಸಿದ್ಧಾಂತ JH ಪಾಟೀಲ್, ಬಂಗಾರಪ್ಪ ಕಾಗೋಡು ನೆಲದಲ್ಲಿ ಬೇರೂರಿ ರಕ್ತಗತವಾಗಿತ್ತು. ಲೋಹಿಯ ಮೂಲಕ ಇನ್ನಷ್ಟು ಪ್ರಬಲವಾಗಿ ಬೇರೂರಿದೆ ಎಂದು ವಿವರಿಸಿದರು. ಬಹುಮುಖಿ ಚಿಂತಕ KP ಸುರೇಶ್ ಮಾತನಾಡಿ, ಇಂದಿನ ಕಾರ್ಯಕ್ರಮವು ಹಬ್ಬದ ಸಂಭ್ರಮವನ್ನು ಮೂಡಿಸಿ ಹೊಸತನ, ವಿಶಿಷ್ಟ ಚಿಂತನೆಯನ್ನು ಬಿತ್ತುವ ಆಶಯ ನಮ್ಮದು. ಕೋಮು ವರ್ಗೀಕರಣದ ಬಗ್ಗೆ ಸಮಾಜದಲ್ಲಿ ಗೋಷ್ಠಿಗಳು ಆಗಬೇಕಿದೆ. ಗ್ರಾಹಕ ಸಂಸ್ಕೃತಿ ನಮ್ಮ ಅಂತರ್ಶಕ್ತಿಯನ್ನು ಜಾಗೃತಗೊಳಿಸುವ ಶಕ್ತಿ 50 ವರ್ಷ ಕಳೆದರೂ ಕಳೆಗುಂದಿಲ್ಲ. ಗಾಂಧಿ ನೆನಪು. ದೇಶದ ನಡೆ ನುಡಿಗಟ್ಟು ಬದಲಾದಾಗ ಸಂವಿಧಾನದ ಸೋಷಿಯಲಿಸಂ ಅನ್ನು ಬಿಟ್ಟಿದ್ದೇವೆ. ಸಮಾಜದಲ್ಲಿ ಕ್ರಿಯಾಶೀಲತೆ ಸದಾ ಇದ್ದರೆ ಮಾತ್ರ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಕೇರಳದ ಶಾಸಕ ವಿಷ್ಣುನಾಥ PC ಮಾತನಾಡಿ, ರಾಮ್ ಮನೋಹರ್ ಲೋಹಿಯ ಚಿಂತನೆ ಸಾಗರದಲ್ಲಿ ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ಪರಿಣಾಮ ಬೀರಿದೆ ಎಂದರು. ಸಾಗರ ಕ್ಷೇತ್ರ ಶಾಸಕ ಗೋಪಾಲಕೃಷ್ಣ ಬೇಳೂರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಸ್ತೂರಿ ರಂಗನ್ ವರದಿ ಹೆಸರಿನಲ್ಲಿ ಹೆದರಿಸುವುದು ಸಲ್ಲದು. ಪ್ರಸಕ್ತ ವರ್ಷದಲ್ಲಿ ಕಸ್ತೂರಿ ರಂಗನ್ ವರದಿ ರಾಜ್ಯ ಸರ್ಕಾರ ವಜಾ ಮಾಡಿದೆ. ಬಹುಕಾಲದಿಂದ ಹಳ್ಳಿಗಳಲ್ಲಿ ಜೀವನ ನಡೆಸುತ್ತಿರುವವರನ್ನು ಕಸ್ತೂರಿ ರಂಗನ್ ವರದಿ ಹೆಸರಿನಲ್ಲಿ ಹೆದರಿಸುವುದು ಸಲ್ಲದು ಎಂದು ಗೋಪಾಲಕೃಷ್ಣ ಬೇಳೂರು ಹೇಳಿದರು. ತುಮರಿ ಬುದ್ಧಿವಂತರ ನಾಡು, ಸಾಹಿತ್ಯ ಜ್ಞಾನ ಇರುವವರ ಪ್ರದೇಶವಾಗಿದೆ. ಲೋಹಿಯ ಆದರ್ಶ ಮೈಗೂಡಿಸಿಕೊಂಡಿದ್ದರು. ಗೋಪಾಲಗೌಡರ ರೀತಿ ನೈಜ ರಾಜಕೀಯ ಮಾಡುವುದು ಆಧುನಿಕ ಜೀವನದಲ್ಲಿ ಸಾಧ್ಯವಿಲ್ಲದಾಗಿದೆ. ಅವರ ರೀತಿ ಜನಪರ ರಾಜಕೀಯ ಮಾಡಿದರೆ ರಾಜ್ಯವಲ್ಲ ದೇಶದಲ್ಲೇ ಬದಲಾವಣೆ ತರಬಹುದು ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಮಹಿಮಾ ಪಾಟೀಲ್, ತುಮರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀದೇವಿ ರಾಮಚಂದ್ರ, ಸಾಹಿತ್ಯ ಅಕಾಡೆಮಿ ರಿಜಿಸ್ಟ್ರಾರ್ ಕರಿಯಪ್ಪ, ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ BR ಜಯಂತ್, ಕೇರಳ ಶಾಸಕ ವಿಷ್ಣುನಾಥ್ PC ಹಾಗೂ ಸಾಹಿತ್ಯ ಅಕಾಡೆಮಿ ಚಂದ್ರಿಕಾ, ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕ ರವೀಂದ್ರ ಭಟ್, ಅಭಿವ್ಯಕ್ತಿ ಬಳಗದ ಅಧ್ಯಕ್ಷ ಲೋಕಪಾಲ್ ಜೆ, ಅಭಿವ್ಯಕ್ತಿ ಬಳಗದ ಕಾರ್ಯದರ್ಶಿ HM ರಾಘವೇಂದ್ರ ಸರ್ವರನ್ನು ಸ್ವಾಗತಿಸಿದರು. ಈಗೆಲ್ಲ ಜಮೀನ್ದಾರರೇ ಬಂದಿದೆ. ಜಮೀನ್ದಾರರೇ ಅವರು ಈಗ ಇಲ್ಲಿ ಬಂದೇ ನಮ್ಮ ದುರಂತದ ಕೆಲಸ.
ಗೋಪಾಲ್ ಗೌಡರ ನೆನಪಿನ ಮಾಡಿಕೊಳ್ಳುವ ಒಂದು ಕಾರ್ಯಕ್ರಮದಲ್ಲಿ ಅವರೇ ಹೆಚ್ಚು ಜನ ಇರಬೇಕು. ಶಿಕ್ಷಣ ಕ್ರಾಂತಿಯಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ. ಶಿಕ್ಷಣ ಕ್ರಾಂತಿಯಿಂದ ಮಾತ್ರ ಕುಟುಂಬ, ಸಮಾಜ, ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದರು. ಅವರು ಸಾಗರ ನಗರಸಭೆಯ ರಂಗಮಂದಿರದಲ್ಲಿ ಶುಕ್ರವಾರ ತಾಲೂಕು ಪೇಂಟ್ ಗುತ್ತಿಗೆದಾರರು ಹಾಗೂ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಉದ್ಘಾಟಿಸಿ ಕಾರ್ಮಿಕರಿಗೆ ವಿಮಾ ಪಾಲಿಸಿ ವಿತರಣೆ ಮಾಡಿ ಮಾತನಾಡಿದರು. ಕಾರ್ಮಿಕರೇ ದುಡಿಮೆಯ ಜೊತೆಗೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ದಿನದ ಒಂದು ಹೊತ್ತು ಗಂಜಿ ಕುಡಿದರೂ ಚಿಂತೆ ಇಲ್ಲ, ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳು ಎಂಬ ಕುರಿತು ಅರಿತು ಬದುಕು ನಿರ್ವಹಿಸಿ ಎಂದು ಕಿವಿಮಾತು ಹೇಳಿದರು. ಶ್ರಮಿಕ ವರ್ಗದ ಮಕ್ಕಳು ಶ್ರಮಿಕರಾಗಬೇಕು ಎಂದು ನಿಯಮವಿಲ್ಲ. ನಿಮ್ಮ ಮಕ್ಕಳು ಡಾಕ್ಟರ್, ಇಂಜಿನಿಯರ್ ಸೇರಿದಂತೆ ಉನ್ನತ ಸ್ಥಾನವನ್ನು ಪಡೆಯಬೇಕು. ಅದಕ್ಕಾಗಿ ನಿಮ್ಮ ಗಮನ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಇರಬೇಕು ಎಂದರು. ಗುಡಿಸಿನಲ್ಲಿ ವಾಸಿಸುವ ಕುಟುಂಬದ ಮಗುವೊಂದು IAS ಅಧಿಕಾರಿಯಾಗಿರುವ ಉದಾಹರಣೆ ನಮ್ಮ ಎದುರಿಗೆ ಇದೆ. ನಿಮ್ಮ ಮಕ್ಕಳು ಮನಸ್ಸು ಮಾಡಿದರೆ ಅದು ಸಾಧ್ಯವಾಗುತ್ತದೆ. ಆದರೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯವಾಗಿರುತ್ತದೆ. ಕಾರ್ಮಿಕರು ವಿಮೆ ಮಾಡಿಸುವ ಮೂಲಕ ಆಪತ್ಕಾಲದಲ್ಲಿ ಕುಟುಂಬಕ್ಕೆ ನೆರವಾಗಬೇಕು. ಸಂಘಟಿತರಾಗಿ ಸರ್ಕಾರಿ ಸೌಲಭ್ಯ ಪಡೆಯಬೇಕು ಎಂದು ಸಲಹೆ ನೀಡಿದರು. ತಾಲೂಕು ಅಸಂಘಟಿತ ಕಾರ್ಮಿಕರ ಘಟಕದ ಅಧ್ಯಕ್ಷ ಕೆ ಸಿದ್ದಪ್ಪ ಮಾತನಾಡಿ, ಮನೆಯೊಂದು ಸುಂದರವಾಗಿ ಕಾಣಬೇಕಾದರೆ ಪೇಂಟರ್ಗಳ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಅತ್ಯಂತ ಕಷ್ಟಪಟ್ಟು ನೀವು ಕೆಲಸ ಮಾಡುತ್ತೀರಿ. ನೀವು ಸಂಘಟಿತರಾಗುವುದು ಹೆಚ್ಚು ಅಗತ್ಯವಾಗಿದೆ. ಅಸಂಘಟಿತ ಕಾರ್ಮಿಕರ ವಲಯದಲ್ಲಿ ಗುರುತಿಸಿಕೊಂಡಿರುವ ನಿಮ್ಮ ಪರವಾಗಿ ನಮ್ಮ ಸಂಘಟನೆ ನಿಲ್ಲುತ್ತದೆ ಎಂದು ಹೇಳಿದರು. ಸಂಘದ ಅಧ್ಯಕ್ಷ ರಾಜು ಬಿ ಮಡಿವಾಳ ಅಧ್ಯಕ್ಷತೆ ವಹಿಸಿದ್ದರು. ನಗರಸಭೆ ಮಾಜಿ ಅಧ್ಯಕ್ಷ SV ಕೃಷ್ಣಮೂರ್ತಿ, ಕಾರ್ಮಿಕ ನಿರೀಕ್ಷಕಿ ಶಿಲ್ಪ, ನಗರಸಭೆ ಸದಸ್ಯ ಶ್ರೀನಿವಾಸ್ ಮೇಸ್ತ್ರಿ, ಕಟ್ಟಡ ಗುತ್ತಿಗೆದಾರರ ರಾಬರ್ಟ್ ಗೋಮ್ಸ್, ಉದ್ಯಮಿ ಗೌತಮ್ KS, ನಗರಸಭಾ ಸದಸ್ಯರಾದ ಗಣಪತಿ ಮಂಡಗಳಲೆ, ಸೈಯದ್ ಜಾಕೀರ್, ಮೈತ್ರಿ ಪಾಟೀಲ್ ಮೊದಲಾದವರು ಹಾಜರಿದ್ದರು. ವಿಶಂಕರ್ ಪ್ರಾರ್ಥಿಸಿ, GK ಶ್ರೀನಿವಾಸ್ ಸ್ವಾಗತಿಸಿದರು. ಮಂಜು ಭಟ್ ವಂದಿಸಿ, ಹರೀಶ್ ಕಾರ್ಯಕ್ರಮ ನಿರೂಪಿಸಿದರು. ಹಾಗೆ ಪೇಂಟ್ ಮಾಡೋರು ಅವರಿಗೆ ಒಂದು ಹಕ್ಕು ಸಿಗಬೇಕು. ಅವತ್ತು ಅವಕಾಶ ಸಿಗ್ತವೆ. ಪೇಂಟ್ ಮಾಡ್ತಾನೆ ಜನರ ಜೊತೆಗಿದ್ದರು. ಅವತ್ತು ನಗರಸಭಾ ಸದಸ್ಯರಾದರು, ಅಧ್ಯಕ್ಷರು ಆಗಬೇಕು ಅಂತ ಒಂದು ಇದನ್ನು ನಾವು ಮಾಡಿಕೊಟ್ಟೆ. ಈಗ ಒಬ್ಬರಿಗೆ ಒಬ್ಬ ಸನ್ಮಾನ ಮಾಡಿದ್ರು, ಒಬ್ರು ಪೇಂಟ್ ಮಾಡೋರು. ಈಗ ಅವರು ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ ಇವತ್ತಿದ್ದಾರೆ. ಅವರು ಪೇಂಟ್ ಮಾಡಿ ಪೊಲೀಸ್ ಇಲಾಖೆಗೆ ಬಂದಿದ್ದಾರೆ. ಹಾಗೆ ನಿಮ್ಮ ಅಭಿವೃದ್ಧಿಯು ಹೊಂದಬೇಕು. ನೀವು ಸಹ ಮುಂದೆ ಉನ್ನತ ಹುದ್ದೆಗಳಂತೆ ನೀವು ಸಹ ಪ್ರಬಲವಾಗಿ ಬದುಕುವಂತ ಕೆಲಸ ನಿಮ್ಮಲ್ಲಾಗಬೇಕು. ನಿಮ್ಮ ಸಂಘಟನೆಯ ಶಕ್ತಿಯಿಂದ, ನಿಮ್ಮ ಸಂಘಟನೆಯ ಶಕ್ತಿ ಬಲಾಢ್ಯ ಆದಷ್ಟು ನಿಮಗೆ ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯಗಳು ನಿಮಗೆ ಸಿಗುತ್ತೆ. ರಾಜ್ಯ ಸರ್ಕಾರ ಕಾರ್ಗಲ್ ಪೊಲೀಸ್ ಠಾಣೆಗೆ ಶಾಸಕರ ಅನುದಾನದಲ್ಲಿ ಜೀಪ್ ವಿತರಣೆ. ಮಲೆನಾಡಿನ ಭೌಗೋಳಿಕ ವಿಶಾಲವಾದ ಸಾಗರ ತಾಲೂಕಿನ ಕರೂರು ಬಾರಂಗಿ ಹೋಬಳಿ ವ್ಯಾಪ್ತಿಯಲ್ಲಿ ಹೊಂದಿರುವ ಕಾರ್ಗಲ್ ಪೊಲೀಸ್ ಠಾಣೆಗೆ ತುರ್ತು ಕರ್ತವ್ಯ ನಿರ್ವಹಿಸಲು ಅಗತ್ಯವಿರುವ ನೂತನ ಮಹೀಂದ್ರ ಕಂಪನಿಯ ಜೀಪ್ ಅನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ವಿತರಿಸಿ ಚಾಲನೆ ನೀಡಿದರು. ಅವರು ಸಾಗರ ಡಿವೈಎಸ್ಪಿ ಕಚೇರಿ ಎದುರು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ನೂತನ ಜೀಪಿಗೆ ಹಸಿರು ನಿಶಾನೆ ತೋರಿಸಿದ ನಂತರ ಮಾತನಾಡಿ, ತಾಲೂಕು ಕೇಂದ್ರದಿಂದ 100 ಕಿಲೋಮೀಟರ್ ವ್ಯಾಪ್ತಿ ಹೊಂದಿರುವ ಕಾರ್ಗಲ್ ಜೋಗ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಕೋಗಾರ್, ನಾಗವಳ್ಳಿ, ಕಟ್ಟಿನಕಾರು, ಸುಳ್ಳೊಳ್ಳಿ, ತುಮರಿ, ಬ್ಯಾಕೂಡ್ ಸೇರಿದಂತೆ 2 ಹೋಬಳಿಗಳ ಜನರ ಸಂಕಷ್ಟಗಳಿಗೆ ಸ್ಪಂದಿಸಲು ಅಗತ್ಯವಿರುವ ಸುಸಜ್ಜಿತ ವಾಹನವನ್ನು ನನ್ನ ಅನುದಾನದಲ್ಲಿ ನೀಡಿದ್ದೇನೆ ಎಂದರು. ವೇದಿಕೆಯಲ್ಲಿ ಶಿವಮೊಗ್ಗ ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಹಾಗೂ ಸಾಗರ ನಗರ ಇನ್ಸ್ಪೆಕ್ಟರ್ ಸೀತಾರಾಮ್, ಸಾಗರ ಗ್ರಾಮಾಂತರ ಇನ್ಸ್ಪೆಕ್ಟರ್ ಮಹಾಬಲೇಶ್ವರ ನಾಯ್ಕ್, ಕಾರ್ಗಲ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ರಾಜು, ಕಾರ್ಗಲ್ ಪೊಲೀಸ್ ಉಪ ಸಬ್ ಇನ್ಸ್ಪೆಕ್ಟರ್ ಹುಳಿ ಬಸಪ್ಪ ಹಾಗೂ ಸಾಗರದ ಸಬ್ ಇನ್ಸ್ಪೆಕ್ಟರ್ಗಳು ಮೊದಲಾದವರು ಉಪಸ್ಥಿತರಿದ್ದರು. ಹಾಗೆ ಎಲ್ಲ ನಿಮ್ಮೆಲ್ಲರ ಸಹಕಾರದಲ್ಲಿ ಇವತ್ತು ಉದ್ಘಾಟನೆ ಮಾಡಿದ್ರು. ಬಹಳ ಖುಷಿ ಆಯ್ತು ನನಗೆ. ನಮ್ಮ ಹೊಳೆ ಬಸಪ್ಪಲ್ಲಿ ದೀಪ ಇಲ್ಲೇ ಇದ್ದಾರೆ. ಅವರಿಗೆ ಪಾಪ ಜೀಪು ಅಂತಿದ್ರು. ಪಾಪ ಈಗ ಜೀಪ್ ಕೊಟ್ಟಿದ್ದೀವಿ. ನಿಮ್ಮ ಕರ್ತವ್ಯ ಇನ್ಮೇಲೆ ಇನ್ನೂ ಫಾಸ್ಟಾಗಿ ಆಗಲಿ, ಒಟ್ಟು ಅಕ್ಷೇತ್ರ ಜನರಿಗೆ ರಕ್ಷಣೆ ಸಿಗುವಂತಾಗಲಿ ಅಂತ ಹಾರೈಸಿ ನಾನು ಮಾತು. ಅರ್ಹ ಕಲಾವಿದರಿಗೆ ಮಾಸಾಸನ ಸಿಗಬೇಕು. ಬಡತನದಲ್ಲೇ ಕಲೆಗಾಗಿ ತಮ್ಮ ಜೀವನವನ್ನು ಸವಿಸುತ್ತಿರುವ ಅರ್ಹ ಯಕ್ಷಗಾನ ಕಲಾವಿದರಿಗೆ ಸರ್ಕಾರ ಮಾಸಾಸನ ಸಿಗುವಂತಾಗಬೇಕು ಎಂದು ಶಾಸಕ ಹಾಗೂ ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ಅಭಿಪ್ರಾಯಪಟ್ಟರು. ಇಲ್ಲಿನ ಗಾಂಧಿ ಮೈದಾನದಲ್ಲಿ ನಡೆದ ಯಕ್ಷಗಾನ ಪ್ರದರ್ಶನದ ಸಂದರ್ಭದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮೋಹನದಾಸ ಶೆಣೈ
ಆರ್ಗೋಡ್ ಮತ್ತು ಉದಯೋನ್ಮುಖ ಪ್ರತಿಭೆ ಚಿಂತನ ಹೆಗಡೆ ಮಾಲ್ಕೋಡ್ ಇವರನ್ನು ಸನ್ಮಾನಿಸಿ ಅವರು ಮಾತನಾಡಿ, ಕಲೆ ಸಂಸ್ಕೃತಿ ಉಳಿಸುವಲ್ಲಿ ಯಕ್ಷಗಾನ ಕಲಾವಿದರ ಶ್ರಮ ಅನನ್ಯ. ಕೊರೋನಾ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರು ಹೇಗೆ ಬದುಕಿದರು ಎಂಬುದೇ ವಿಸ್ಮಯ ಮೂಡಿಸುತ್ತದೆ ಎಂದರು. ಯಕ್ಷಗಾನ ಕಲಾ ಪ್ರದರ್ಶನವು ಆಧುನಿಕತೆ ಭರಾಟೆಯಲ್ಲಿ ಕಡಿಮೆಯಾಗುತ್ತಿದೆ. ಈ ಕಲೆಗೆ ಸೂಕ್ತ ಪ್ರೋತ್ಸಾಹ ಅಗತ್ಯ. ಆದರೂ ಈ ಕಲೆಯನ್ನು ಬೆಳೆಸುವ ನಿಟ್ಟಿನಲ್ಲಿ ಮಕ್ಕಳಿಗೆ ಯಕ್ಷಗಾನ ಕಲಿಕೆ ಶಿಬಿರಗಳನ್ನು ಅಲ್ಲಲ್ಲಿ ನಡೆಸುತ್ತಿರುವುದು ಆಶಾದಾಯಕ ಬೆಳವಣಿಗೆ. ಇದರ ಜೊತೆಗೆ ಯಕ್ಷಗಾನ ಸಂಘಟಕರಿಗೆ ಉತ್ತಮ ಸಹಕಾರ ನೀಡಬೇಕು. ಸಂಘಟನೆ ಮಾಡುವುದು ಬಹಳ ಕಷ್ಟ. ಇಂತಹ ಕಷ್ಟದ ಕೆಲಸದ ಹೊತ್ತಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಯಕ್ಷಗಾನ ಸಂಘಟನೆ ಮಾಡುತ್ತಿರುವ ಗಣಪತಿ ಸಿರಳಗಿ ಅವರಿಗೆ ಎಲ್ಲರೂ ಪ್ರೋತ್ಸಾಹಿಸಬೇಕು. ಸ್ಥಳೀಯ ಕಲಾವಿದರನ್ನು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದರು. ಪತ್ರಕರ್ತ ಶ್ವೇತಕರ್ ಜೈನ್ ಮಾತನಾಡಿ, ಯಕ್ಷ ಕಲಾರಾಧನೆಯ ದೈಹಿಕ ಚೈತನ್ಯ ಹೆಚ್ಚುತ್ತದೆ. ಪ್ರದರ್ಶನದ ವಲಯದಲ್ಲಿ ಚಂಡೆ ಶಬ್ದದಿಂದ ದೈವಿಕ ಶಕ್ತಿ ಅನಾವರಣವಾಗುತ್ತದೆ. ಹಿಂದೆ ನಾವು ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಮಾಡಿ ಸಂದರ್ಭದಲ್ಲಿ ಪ್ರತಿ ವರ್ಷ ಒಂದು ಯಕ್ಷಗಾನ ಪ್ರದರ್ಶನವನ್ನು ಏರ್ಪಡಿಸುವ ಮೂಲಕ ಯಕ್ಷಗಾನ ಕಲೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿದ್ದೇವೆ. ಸಾಹಿತ್ಯ ಸಮ್ಮೇಳನವನ್ನು ದಿವಂಗತ ಪದ್ಮಶ್ರೀ ಚಿಟ್ಟಾಣಿ ರಾಮಚಂದ್ರ ಹೆಗಡೆಯವರಿಂದ ಉದ್ಘಾಟಿಸಿದ್ದೆವು ಎಂಬುದು ಹೆಮ್ಮೆಯ ಸಂಗತಿ. ಕಲಾವಿದರನ್ನು ಪ್ರೋತ್ಸಾಹಿಸುವುದಾಗಿ ಶಾಸಕರು ಭರವಸೆ ನೀಡಿದ್ದಾರೆ ಎಂದರು. ಬಡಗುತಿಟ್ಟಿನ ಪ್ರಸಿದ್ಧ ಭಾಗವತ ಜಾನ್ಸಾಲ್ ರಾಘವೇಂದ್ರ ಆಚಾರ್ಯ ಮಾತನಾಡಿ, ಸನ್ಮಾನಿತ ಮೋಹನದಾಸ್ ಶೆಣೈ ಅವರ ಗರಡಿಯಲ್ಲಿ ಅನೇಕ ಕಲಾವಿದರು ಬೆಳೆದಿದ್ದಾರೆ. ಕಲೆ ಉಳಿಸಲು ಕೇವಲ ಕಲಾವಿದರು ಮತ್ತು ಸಂಘಟಕರಿಂದ ಮಾತ್ರ ಸಾಧ್ಯವಿಲ್ಲ. ಇದಕ್ಕೆ ಸಾರ್ವಜನಿಕ ಕಲಾಭಿಮಾನಿಗಳು, ಪ್ರೇಕ್ಷಕರ ವೃಂದವೂ ಬೇಕು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶೆಣೈ ಅವರನ್ನು ಈ ನೆಲದಲ್ಲಿ ಸನ್ಮಾನಿಸುವ ಭಾಗ್ಯ ನಮ್ಮೆಲ್ಲರಿಗೂ ದೊರಕಿದೆ. ಹಾಗೆಯೇ ಉದಯೋನ್ಮುಖ ಪ್ರತಿಭೆ ಚಿಂತನ ಹೆಗಡೆಯವರು ಬಡಗುತಿಟ್ಟಿನಲ್ಲಿ ಶ್ರೇಷ್ಠ ಕಲಾವಿದೆಯಾಗಿ ಬೆಳಗಲಿ ಎಂದು ಹಾರೈಸಿದರು. ರಾಜ್ಯ ಪ್ರಶಸ್ತಿ ಪುರಸ್ಕೃತ ಆರ್ಗೋಡ್ ಮೋಹನ್ ದಾಸ್ ಶೆಣೈ ಮತ್ತು ಉದಯೋನ್ಮುಖ ಮಹಿಳಾ ಭಾಗವತೆ ಚಿಂತನ ಹೆಗಡೆ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಂಘಟಕ ಗಣಪತಿ ಸಿರಳಗಿ, ಸಂಘಟನೆಯ ತ್ರಿಲೋಚನ ಹೆಗಡೆ ಹಾಜರಿದ್ದರು. ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಶ್ರೀರಾಮಾಂಜನೇಯ ಮತ್ತು ಮಾತೆ ಜಗನ್ಮಾತೆ ಯಕ್ಷಗಾನ ಪ್ರದರ್ಶನ ಜರುಗಿತು. ಅನುಕೂಲ ಆಗಿ ಒಳ್ಳೆದಾಗಲಿ ಅಂತ ಹೇಳಿ ಮಾತಾಡ್ತಾ, ಮತ್ತೆ ಏನಾದ್ರು ಯಕ್ಷಗಾನ ಸಂಘಟಕರಿಗೆ ಏನಾದ್ರು ಪ್ರಶಸ್ತಿ ಕೊಟ್ಟರೆ ಸಿರಳಗಿ ಅವರಿಗೆ ಕೊಡಬೇಕು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಇದನ್ನ ಅಚ್ಚುಕಟ್ಟಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಸಂಘಟನೆಯನ್ನ ಮಾಡ್ತಾರೆ. ಬಹಳ ಜನ ಹೇಳ್ತಾರೆ ಹಿಂದೂ ಬಿಟ್ಟು ಏನೇನೋ ಆಡ್ತಾರೆ, ಆದ್ರೆ ಆ ಕಷ್ಟ ಆ ಸಂಘಟಕರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನ ನಾವು ಬೇಡ ಸಾಕು ನಿಮ್ಗೆ ಅಂತ ಹೇಳಿದ್ರು ಕೂಡ ಅವರು ಅದೊಂದು ಬದ್ಧತೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಊರಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಲಿ ಅಂತ ಹೇಳ್ತಾ ನನ್ನ ಮಾತು ಆದರ್ಶವಾಗಿದ್ದಾರೆ. ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯ ಪ್ರಶಸ್ತಿ ಪಡೆದಂಥ ಶರಣಯ್ಯವರಿಗೆ ಪ್ರಶಸ್ತಿ ಕೊಡುವಂಥದ್ದು, ಸನ್ಮಾನ ಮಾಡುವಂಥದ್ದು ಸಿಂಚನ ಹೆಗಡೆಯವರು. ಈ ಚಿಂತನೆ ಹೆಗಡೆಯವರು ಈ ವಯಸ್ಸಿನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಕಲಾವಿದರಾಗ್ತಾರಂತ ನಿಜವೂ ಖುಷಿ, ಒಳ್ಳೆಯದಾಗಲಿ. ಹಾಗೆ ರಾಘವೇಂದ್ರ ಅವರು ಸಹ ತುಂಬ ಅದ್ಭುತ ಕಲಾವಿದರು. ನಾನು ಸತೀಶ್ ಪಟ್ಲ ಅವ್ರ ಧ್ವನಿ ಕೇಳ್ತಾ ಇರ್ತೀನಿ. ನಾನು ಅವ್ರದ್ದು ಭಾಳ ಅದ್ಭುತವಾದಂಥ ಧ್ವನಿಗಳು. ಅಂಥ ಧ್ವನಿಗಳು ಕೇಳಿದಾಗ ಖುಷಿ ಆಗುತ್ತೆ. ನಿಮ್ಮದು ಚೆನ್ನಾಗಿದೆ, ಧ್ವನಿ ಚೆನ್ನಾಗಿದೆ. ಹಾಗೆ ನಮ್ಮ ಪಾಂಡಣ್ಣವರು ಮತ್ತು ಯಟಗಾರ್ಜನವರು ಮತ್ತು ನಮ್ಮ ಸಿಂಡಿಗೆಯವರೇ, ನಿಮ್ಮ ಸುವಿಧಾ ಸೌಹಾರ್ದ ಸಹಕಾರಿ ಸಂಘದ ವಾರ್ಷಿಕ ಮಹಾಸಭೆ. 10 ಲಕ್ಷ ನಿವ್ವಳ ಲಾಭ. ಷೇರುದಾರರ ಸಂಖ್ಯೆ ಹೆಚ್ಚಿಸಿ ಸಂಸ್ಥೆ ಬೆಳವಣಿಗೆಯನ್ನು ಸದೃಢಗೊಳಿಸಬೇಕೆಂದು ಟಿವಿ ಪಾಂಡುರಂಗ ಹೇಳಿದರು. ಸಂಸ್ಥೆಗೆ ಷೇರುದಾರರ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಸಂಸ್ಥೆ ಬೆಳವಣಿಗೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಎಂದು ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಟಿವಿ ಪಾಂಡುರಂಗ ಹೇಳಿದರು. ಅವರು ಇಲ್ಲಿನ ವೆಂಕಟರಮಣ ದೇವಸ್ಥಾನದ ಸಭಾಭವನದಲ್ಲಿ ಏರ್ಪಡಿಸಿದ್ದ ಸಂಸ್ಥೆಯ 13ನೇ ವರ್ಷದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಸಂಸ್ಥೆಯ ಪ್ರಗತಿ ಹೊಸ ಸದಸ್ಯರಿಗೆ ಮನವರಿಕೆ ಮಾಡಿಕೊಡಬೇಕಾಗಿದೆ. ನಮ್ಮ ಸಂಸ್ಥೆಯಲ್ಲಿ ವ್ಯವಹಾರ ನಡೆಸಲು ಪ್ರೇರಣೆ ನೀಡಬೇಕು, ಅಲ್ಲದೆ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಬೇಕು ಎಂದರು. ಸುವಿಧಾ ಸಹಕಾರಿ ಶಾಖೆಗಳನ್ನು ಆರಂಭಿಸಬೇಕು ಎಂಬ ಯೋಜನೆ ಜಾರಿಯಾಗಿದ್ದು,
ಭೀಮನಕೋಣೆ ರಸ್ತೆಯಲ್ಲಿ 2 ಕೋಟಿ ರು ಬಂಡವಾಳದೊಂದಿಗೆ ನೂತನ ಶಾಖೆ ಆರಂಭಿಸಲಾಗಿದೆ. 3 ಅಂತಸ್ತಿನ ನೂತನ ಶಾಖೆಯನ್ನು ಸುಸಜ್ಜಿತವಾಗಿ ನಿರ್ಮಿಸಲಾಗಿದ್ದು 80 ಲಕ್ಷಕ್ಕೂ ಹೆಚ್ಚಿನ ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿ ಮಾಡಲಾಗಿದೆ. ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳು ಲಭ್ಯವಿದೆ. ಸುವಿಧಾ ತನ್ನ ಗ್ರಾಹಕರಿಗೆ ನ್ಯಾಯಯುತ ಬೆಲೆ, ಗುಣಮಟ್ಟದ ವಸ್ತುಗಳನ್ನು ಒದಗಿಸಿ ಗ್ರಾಹಕರ ದೈನಂದಿನ ಬದುಕಿಗೆ ಸುವಿಧಾ ಸೂಪರ್ ಮಾರ್ಕೆಟ್ ಎಲ್ಲ ವ್ಯವಸ್ಥೆ ಮಾಡಿದೆ ಎಂದರು. ಸುವಿಧಾ ಸಂಸ್ಥೆಯ ದಿನದಿಂದ ದಿನಕ್ಕೆ ವೃದ್ಧಿಸುತ್ತಾ ವಹಿವಾಟು ವ್ಯಾಪ್ತಿಯನ್ನು ಹಿಗ್ಗಿಸಿಕೊಳ್ಳುತ್ತಿದೆ. ನಮ್ಮ ನಡೆಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ಬರುತ್ತಿದೆ. 2021-22ನೇ ಸಾಲಿನಲ್ಲಿ 10,73 ಕೋಟಿ ರುಗಳಷ್ಟು ಹಾಗೂ 22-23ನೇ ಸಾಲಿನಲ್ಲಿ ಒಟ್ಟು 13.93 ಕೋಟಿ ರುಗಳ ವ್ಯವಹಾರ ನಡೆಸಿದೆ. ಕಟ್ಟಡ ನಿಧಿ ಖಾತೆಯಲ್ಲಿ ಈವರೆಗೆ ಶ್ರೀ ಗಣಪತಿ ಬ್ಯಾಂಕಿನಲ್ಲಿ ಸುಮಾರು 22.70 ಲಕ್ಷ ರುಗಳ ಭದ್ರತೆ ಠೇವಣಿ ಇರಿಸಲಾಗಿದೆ. ಇದು ಸುವಿಧಾ ಸಂಸ್ಥೆಯ ಆರ್ಥಿಕ ಸಬಲತೆಗೆ ಸಾಕ್ಷಿ. ಈ ಬಾರಿ 10 ಲಕ್ಷ ರು ನಿವ್ವಳ ಲಾಭ ಗಳಿಸಿದ್ದು 1,500 ರುಗಳನ್ನು ಷೇರುದಾರರಿಗೆ ಖರೀದಿಗೆ ಕೊಡುಗೆ ನೀಡಲಾಗುವುದು ಎಂದರು. ವಾರ್ಷಿಕ ಮಹಾಸಭೆಯ ವಿಡಿಯೋಗ್ರಾಫ್ಗಳನ್ನು ಖಾಸಗಿಯವರಿಗೂ ಮಾಡಲು ಅವಕಾಶ ನೀಡಬಾರದು. ಸದಸ್ಯರಿಗೆ ತಿಳಿಯುವಂತೆ KYC ಮಾಡಿಸುವ ಬಗ್ಗೆ ಸಂಸ್ಥೆಯ ಹೊರಭಾಗದಲ್ಲಿ ಬೋರ್ಡ್ ಹಾಕಬೇಕು. ಸಂಸ್ಥೆಗೆ ಸದಸ್ಯರ ಸಂಖ್ಯೆ ಹೆಚ್ಚಿಸಬೇಕು. ಷೇರು ಹಾಕಿ ತಟಸ್ಥರಾಗಿರುವ ಸದಸ್ಯರಿಗೆ ವಹಿವಾಟು ಮಾಡುವಂತೆ ಸೂಚಿಸಬೇಕು. ಸಂಸ್ಥೆ ತನ್ನ ಸ್ವಂತ ಕಟ್ಟಡ ಹೊಂದಲು ಹೆಚ್ಚಿನ ಪ್ರಯತ್ನ ಮಾಡಬೇಕು. ಇನ್ನೂ ಕೆಲವು ಶಾಖೆಗಳನ್ನು ತೆರೆಯಬೇಕು ಎಂಬಿತ್ಯಾದಿ ಸಲಹೆಗಳು ಸದಸ್ಯರಿಂದ ಮೂಡಿಬಂದವು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿ ಹೆಚ್ಚಿನ ಠೇವಣಿ ನೀಡಿದ 6 ಸದಸ್ಯರನ್ನು ಸನ್ಮಾನಿಸಲಾಯಿತು. ಸಂಸ್ಥೆ ಪ್ರಗತಿಗೆ ಶ್ರಮಿಸುತ್ತಿರುವ ಅಧ್ಯಕ್ಷ TB ಪಾಂಡುರಂಗ, ಉಪಾಧ್ಯಕ್ಷ ಅಶ್ವಥ್ ನಾರಾಯಣ್, CEO ಮುದ್ದುಕೃಷ್ಣ, ತೆರಿಗೆ ಸಲಹೆಗಾರ ಶ್ರೀವತ್ಸ ಅವರನ್ನು ಅಭಿನಂದಿಸಲಾಯಿತು. ಅರ್ಪಿತಾ ಸ್ವಾಗತಿಸಿದರು. ಸಂಸ್ಥೆಯ EO ನವನೀತ್ ಹೆಗಡೆ ಪ್ರಾಸ್ತಾವಿಕ ಮಾತನಾಡಿದರು. ಸಂಸ್ಥೆಯ CEO ಮುದ್ದುಕೃಷ್ಣ ವಾರ್ಷಿಕ ವರದಿ ವಾಚಿಸಿ ಸುನೀಲ್ ಕಾರ್ಯಕ್ರಮ ವಂದಿಸಿದರು.